ಹಾಯ್ ಫ್ರೆಂಡ್ಸ್. ಓಕೆ, ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಇವತ್ತು ಮಾಡ್ತಿರೋದು ಟಾಪಿಕ್ಕು ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಾಕಷ್ಟು ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಮಾಡಬಾರ್ದೆಲ್ಲ ಮಾಡ್ತಾ ಇರ್ತಾರೆ, ಮಾಡಬೇಕಾಗಿರೋದು ಮಾಡ್ತಿರಲ್ಲ. ಸಾಕಷ್ಟು ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ. ಯಾಕಂದರೆ ನೀವು ವೆಯ್ಟ್ ಲಾಸ್ ಆಗಬೇಕು, ಅಥವಾ ಇನ್ನು ಕೆಲವರು ವೆಯ್ಟ್ ಗೇನು ಕೂಡ ಮಾಡ್ಕೊಳ್ಬೇಕು, ಇನ್ನು ಕೆಲವರು ಹೆಲ್ತ್ ಕೂಡ ಬೆಟರ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾನೆ ಇರ್ತಾರೆ. ಹಾಗಂತ ನೀವು ಯೂಟ್ಯೂಬಲ್ಲಿ ಅಥವಾ ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಿರ್ತಾರೆ. ಎಕ್ಸಾಂಪಲ್, ಚಪಾತಿ ತಿನ್ನೋದು ಒಂದು ಇರಬಹುದು, ಬರೀ ಚಪಾತಿ ತಿನ್ನೋದು, ಬೆಳಗ್ಗೆ ಮಧ್ಯಾಹ್ನ ನೈಟು ಚಪಾತಿ ತಿನ್ನೋದು, ಅಥವಾ ಬೆಳಗ್ಗೆನೇ ಟಿಫನ್ ಮಾಡದೇ ಇರೋರು ಇರ್ತಾರೆ. ಸಣ್ಣ ಆಗಬೇಕು ಅಂದ್ಬಿಟ್ಟು ಕೆಲವರು ಏನು ಮಾಡ್ತಾರೆ, ಊಟ ಎಲ್ಲ ಬಿಟ್ಬಿಡ್ತಾರೆ. ಹಿಂಗೆಲ್ಲ ಮಾಡ್ತಿರ್ತಾರೆ. ಇನ್ನು ಕೆಲವರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಜೇನುತುಪ್ಪ, ಬಿಸಿನೀರು, ನಿಂಬೆಹಣ್ಣು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿತಿರ್ತಾರೆ. ಇನ್ನು ಕೆಲವರು ಕುಂಬಳಕಾಯಿ ಜ್ಯೂಸು ಯಾವ ರೀತಿಲೆಲ್ಲ ಮಾಡಬೇಕು ಎಲ್ಲ ಥರನೂ ಮಾಡ್ತಿರ್ತಾರೆ. ಇನ್ನು ತುಂಬ ಜನ ಹೇಳ್ಬಿಡ್ತಾರೆ, ನೀವು ತಿನ್ನಕ್ಕೆ ಹೋಗಬೇಡಿ, 3 ಟೈಮು ಉಪವಾಸ ಮಾಡಿ, ಅಥವಾ 2 ಟೈಮ್ ತಿನ್ನಿ, 1 ಟೈಮ್ ತಿನ್ನಿ. ಹಿಂಗೆಲ್ಲ ಏನೇನೋ ಮಾಡ್ತಾ ಇರ್ತೀರ. ಯಾವುದ್ರಲ್ಲೂ ಏನೂ ವೆಯ್ಟ್ ಲಾಸ್ ಆಗ್ತಿರಲ್ಲ. ಅದರಲ್ಲೂ ನಾನು ಚಪಾತಿನೇ ಯಾಕೆ ಹೇಳಿದೆ ಅಂದರೆ, ಸಾಕಷ್ಟು ಜನ ಫಸ್ಟ್ ಮಾಡಿದ್ರೆ ಚಪಾತಿ ತಿನ್ನೋದು. ಯಾರು ಹೇಳಿದ್ರು ನಿಮಗೆ ಚಪಾತಿ ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಅದ್ರ ಬಗ್ಗೆನೇ ಇವತ್ತು ಹೇಳ್ಕೊಡ್ತೀನಿ ನಿಮಗೆ, ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ಇನ್ನೂ ಕೆಲವರು ವೆಯ್ಟ್ ಗೇನ್ ಕೂಡ ಮಾಡ್ಕೊಳ್ಳೋಕ್ಕಂತ ಬಂದಿರ್ತಾರೆ. ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಹೇಳ್ಕೊಡ್ತೀನಿ. ಇನ್ನೇ ಆಗ್ತಾರ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಕ್ಲಿಕ್ ಮಾಡಿ, ಮತ್ತು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈ ಒಂದು ವಿಡಿಯೋನ. ನಿಮಗೇನೋ ಅರ್ಥ ಆಗೋದಿಲ್ಲ, ಯಾಕಂದರೆ ನೀವು ಏನೋ ಇಂಟ್ರೆಸ್ಟ್ ಕೊಟ್ಕೊಂಡು ಈ ವಿಡಿಯೋ ನೋಡ್ತಿರ್ತೀರ. ತುಂಬ ಇಂಪಾರ್ಟೆಂಟ್, ಕೊನೆವರೆಗೂ ನೀವು ವಾಚ್ ಮಾಡಿದ್ರೆ ನಿಮಗೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಇನ್ಯಾಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ವೈಫ್ಗೆ ಶುರು ಮಾಡಿಸ್ದೆ. ಅವರು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಿದ್ರು. ಅವ್ರದ್ದು ಫೋಟೋ ಬರ್ತಿದೆ ನೋಡಿ. ಮುಂಚೆ ಹೀಗೆ ಇರ್ತಿದ್ದು ಅವರು. ತುಂಬ ಫ್ಯಾಟ್ ಇತ್ತು ಅವರು. ಅಂಥ ವೆಯ್ಟ್ ಜಾಸ್ತಿ ಅಂತಲೂ ಹೇಳೋಕ್ಕಾಗಲ್ಲ. ಒಂದು 6-7 kg ವೆಯ್ಟ್ ಎಕ್ಸ್ಟ್ರಾ ಇದ್ದರು, ಮತ್ತು ಫ್ಯಾಟು ಇದ್ದರು. ಇದರಿಂದ ಅವರು ತುಂಬ ಲೇಸಿನೆಸ್ ಆಗ್ತಿದ್ರು, ಮತ್ತು ಮಂತ್ಲಿ ಸೈಕ್ಲಿಂಗ್ಸ್ ಅದೂ ಕೂಡ ಪ್ರಾಬ್ಲಮ್ ಆಗ್ತಿತ್ತು. ನಾನು ಆಲ್ರೆಡಿ 5.5 ವರ್ಷದಿಂದ ನಾನು ತೊಗೊಳ್ತಾ ಇರೋದ್ರಿಂದ ಅವ್ರಿಗೆ ಕೊಡೋಕ್ಕೆ ಶುರು ಮಾಡಿದೆ. ಅವ್ರಿಗೂ ಚೆನ್ನಾಗಾಯಿತು. ವಿತಿನ್ 2 months 1.5 monthsಗೆಲ್ಲ ಅವರು 7 kg ವೆಯ್ಟ್ ಲಾಸ್ ಆದರು, ಜೊತೆಗೆ ಫ್ಯಾಟ್ ಲಾಸು ಆದರು. ಬಿಫೋರ್ ಫೋಟೋ ಹಿಂಗಿದ್ರಲ್ಲ, ಆಫ್ಟರ್ ಫೋಟೋ ನೋಡಿ ಹಿಂಗಾದರು. ಹಿಂಗೆ ಅವರು ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಚೆನ್ನಾಗಾಯಿತು. ಅದ್ರ ಜೊತೆಗೆ ಇನ್ನೂ ಯಾರಾದರೂ ವೆಯ್ಟ್ ಗೇನ್ ಮಾಡ್ಕೊಳ್ಳೋರು ಇದ್ರೂ ನಿಮ್ಮ ಮನೇಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲೂ ಕೂಡ, ನಾನು ಕೂಡ ವೆಯ್ಟ್ ಗೇನ್ ಮಾಡ್ಕೊಂಡಿದ್ದವನೇ. ನನ್ನ ಫೋಟೋ ಬರುತ್ತೆ ನೋಡಿ ಈಗ. ನಾನು ಮುಂಚೆ ಹೀಗೆ ಇದ್ದಿದ್ದು, 49 kg ಇದೆ. ಟೋಟಲಾಗಿ 5.5 ವರ್ಷದಿಂದ ನಾನು ಇದೇ ಪ್ರೊಫೆಷನ್, ನಾನು ಇದನ್ನೇ ಮಾಡ್ತಿರೋದು. ಅದರಿಂದ ಟೋಟಲಾಗಿ 16 kg ವೆಯ್ಟ್ ಗೇನ್ ಆಗಿ ಈಗ ಐಡಿಯಲ್ ವೆಯ್ಟಲ್ಲಿ ಇದ್ದೀನಿ. ಜೊತೆಗೆ ಐಡಿಯಲ್ ಫ್ಯಾಟ್, ಐಡಿಯಲ್ ಮಸಲ್. ಮಸಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಫಿಟ್ನೆಸ್ ಹೇಗೆ ಮಾಡೋದು, ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ, ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಎಲ್ಲ ಹೇಳ್ಕೊಡ್ತಾ ಇರ್ತೀವಿ ನಾವು, ನಮ್ಮ ವೈಫು. ಇವಾಗ ನಾವಿಬ್ಬರು ಹೀಗಿದ್ದೀವಿ. ನಾವಿಬ್ಬರು ಹೀಗಿರೋದ್ರಿಂದ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಳ್ತೀವಿ. ಇಬ್ಬರದ್ದು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಳ್ತೀವಿ, ಮತ್ತು ಐಡಿಯಲ್ ವೆಯ್ಟಲ್ಲಿ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ. ಈ ಥರ ಲೈಫು ಚೆನ್ನಾಗಾಯಿತು, ಲೈಫ್ ಸ್ಟೈಲು ಕೂಡ ಚೆನ್ನಾಗಿರೋದ್ರಿಂದ ಸಾಕಷ್ಟು ಜನಕ್ಕೆ ನಾವು ಹೇಗೆ ಐಡಿಯಲ್ ವೆಯ್ಟಿಗೆ ಬಂದ್ವಿ, ಮತ್ತು ನಾವು ಹೇಗೆ ಫಿಟ್ ಆಗಿದ್ದೀವಿ ಅನ್ನೋದನ್ನ ಸಾಕಷ್ಟು ಜನಕ್ಕೆ ಹೇಳ್ಕೊಡ್ತಾ ಇದ್ದೀವಿ. ಇದೇ ಚಾನಲ್ನಿಂದ ಸಾಕಷ್ಟು ಜನ ಬಂದು ವೆಯ್ಟ್ ಲಾಸ್ ಎಲ್ಲ ಆಗಿದ್ದಾರೆ. ಅದರಲ್ಲೂ ನಂದು ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಬೋರ್ಡಲ್ಲಿ ನೋಡ್ತಿದ್ರಲ್ಲ, ಸಾಕಷ್ಟು ಜನ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ವೆಯ್ಟ್ ಗೇನ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ತುಂಬ ಜನ ಆಗಿದ್ದಾರೆ. ಹಿಂಗೆ ಊಟ ಮಾಡ್ಕೊಂಡು ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಯಾಕೆಂದರೆ ಸ್ಕಿಪ್ ಮಾಡೋದು ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಊಟ ಎಲ್ಲ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ತಿನ್ಕೊಂಡು ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿರೋದು. ಇನ್ಯಾಕೆ ತಡ? ಇನ್ನೂ ಯಾರಾದರೂ ನನ್ನ ಚಾನಲ್ ಇನ್ನೂ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ನೋಡ್ತಾ ಇದ್ದೀರಾ ಅನ್ನೋದಿದ್ದರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಾನು ಹಾಕೋ ಎಲ್ಲ ವಿಡಿಯೋನೂ ಕೂಡ ನೋಟಿಫಿಕೇಷನ್ ಬರ್ತಾ ಇರುತ್ತೆ, ನೋಡ್ತಿರ್ಬೋದು. ಮತ್ತು ಲೈಕ್ ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಸಾಕಷ್ಟು ಜನ ಏನೇನೋ ಮಾಡ್ತಿರ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ. ಬಿಸಿನೀರು, ಜೇನುತುಪ್ಪ, ಚಪಾತಿ ತಿನ್ನೋದು, ಊಟ ಬಿಟ್ಬಿಡೋದು, ಅದನ್ನು ತಿನ್ನೋದು, ಕುಂಬಳಕಾಯಿ ಜ್ಯೂಸ್ ಕುಡಿಯೋದು, ಅಥವಾ ಜಾಸ್ತಿ ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು. ಇದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಬಾಡೀಲಿ ವೆಯ್ಟ್ ಲಾಸ್ ಆಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಿಮ್ಮ ಆರೋಗ್ಯ ಹಾಳಾಗೋದು ಪಕ್ಕ, ಖಂಡಿತ ಆರೋಗ್ಯ ಹಾಳಾಗೋಗುತ್ತೆ. ಓಕೆನಾ? ಅದು ಹೇಗೆ ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ. ಮತ್ತು ಅದೆಲ್ಲ ಮಾಡಿದ್ರು ನಿಮಗೆ ವೆಯ್ಟ್ ಲಾಸ್ ಆಗ್ತಿಲ್ವಾ?
ಸೊ ಇನ್ನೇ ಆಗ್ತಾಡ, ಇವಾಗ ನಾನು ಹೇಳ್ಕೊಡ್ತಿರೋದು ಟಿಪ್ಸು 100% ವರ್ಕ್ ಆಗುತ್ತೆ. ಸೊ ಸಾಕಷ್ಟು ಜನಕ್ಕೆ ನಾನು ಅದೇ ರೀತಿಯಲ್ಲ ಊಟ ಎಲ್ಲ ಮಾಡ್ಕೊಂಡು ಹೆಂಗೆ ವೆಯ್ಟ್ ಲಾಸ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಕ್ಕೇ ಒಬ್ಬೊಬ್ಬರು ಸೂಪರಾಗಿ ರಿಸಲ್ಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಅದು 26 kg 45 kg ಅಪ್ ಟು ಒಂದು 5 kgಯಿಂದ ಹಿಡ್ಕೊಂಡು 51 kg ಗಂಟೆಲ್ಲ ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಅದನ್ನು ನಿಮಗೆ ಈಸಿಯಾಗಿ ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಅದರಲ್ಲೂ ವಾರದಲ್ಲಿ 2ರಿಂದ 3 kg ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಊಟ ಎಲ್ಲ ಮಾಡಿಕೊಂಡು ಅದು ಹೆಂಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ನಾನು ಇವತ್ತು ಹೇಳ್ಕೊಡ್ತಿದ್ದೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ಇವಾಗ ಚಪಾತಿ ಅಂತ ಬಂದರೆ ನಾವು ಈಗ ಅದಕ್ಕಿಂತ ನಮ್ಮ ಬಾಡಿ ಆಗಿರೋದು ಸೆಲ್ಸಿಂದ, ಕರೆಕ್ಟಲ್ಲ? ಒಪ್ಕೊಳ್ತೀರಾ? ಸೆಲ್ಸ್ ಅಂದರೆ ಏನು? ಜೀವಕೋಶಗಳಿಂದ. ಜೀವಕೋಶಗಳಿಗೆ ಏನು ಬೇಕು? ಸೊ ಅದಕ್ಕೂ ಒಂದು ಒಳ್ಳೆ ಊಟ ಬೇಕು. ಊಟ ಅಂದಿದ ತಕ್ಷಣ ನಾವು ಚಿತ್ರಾನ್ನ ಉಪ್ಪಿಟ್ಟು ಅದು ಇದು ತಿನ್ನೋದು ಅದೆಲ್ಲ ಇಂಪಾರ್ಟೆಂಟು. ಸೊ ಅದರಲ್ಲಿ ನ್ಯೂಟ್ರಿಷನ್ ಇತ್ತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಒಳ್ಳೆ ನ್ಯೂಟ್ರಿಷನ್ ಬೇಕಾಗಿದೆ. ಓಕೆನಾ? ಸೆಲ್ಸ್ಗೆ ಬೇಕಾಗಿರೋದು ನ್ಯೂಟ್ರಿಷನ್, ಅದು ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಕ್ಯಾಲೋರಿ. ಇನ್ನೊಂದು ಟಾಪಿಕಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಕ್ಯಾಲೋರಿ ಅಂದರೆ ಏನೆಲ್ಲ ಹೇಳ್ಕೊಡ್ತೀನಿ. ಸೊ ಕ್ಯಾಲೋರಿ ಕಡಿಮೆ ಇರಬೇಕು, ನ್ಯೂಟ್ರಿಷನ್ ಜಾಸ್ತಿ ಇರಬೇಕು. ಇಂಥ ಆಹಾರನ ನೀವು ತಿನ್ನಬೇಕು. ತಿಂದಾಗ ಏನಾಗುತ್ತೆ, ನಿಮ್ಗೆ ಆರೋಗ್ಯನೂ ಚೆನ್ನಾಗಿ ಮಾಡ್ಕೊಳ್ತಾ ತೂಕನೂ ಕಮ್ಮಿ ಆಗುತ್ತೆ, ಅಥವಾ ತೂಕ ಒಂದು ಬ್ಯಾಲೆನ್ಸ್ ರೀತಿಲಿ ಬರುತ್ತೆ. ಓಕೆನಾ? ಇನ್ನೂ ತುಂಬ ಜನ ವೆಯ್ಟ್ ಗೇನ್ ಮಾಡ್ಕೊಳ್ಳೋರು ಇರ್ತೀರ. ಸೊ ನಿಮ್ಮ ಬಾಡಿನ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಥವಾ ವೆಯ್ಟ್ ಗೇನ್ ಮಾಡ್ಕೊಂಡು ನಿಮ್ಮ ಐಡಿಯಲ್ ವೆಯ್ಟ್ನ ಹೆಂಗೆ ಕಾಪಾಡ್ಕೊಳ್ಳೋದು ಅಂತ ನಾನು ಇವತ್ತು ತಿಳಿಸ್ಕೊಡೋಕ್ಕೆ ಬಂದಿರೋದು. ಓಕೆನಾ? ನಾವು ತಿಳ್ಕೊಂಡಿರೋದು. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಹೌದು ಊಟ ಕಮ್ಮಿ ಮಾಡಬೇಕು, ನ್ಯೂಟ್ರಿಷನ್ ಬಿಟ್ಬಿಡ್ತಾರೆ, ಕ್ಯಾಲೋರಿ ವೈಸ್ ಕಡಿಮೆ ಕೊಟ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಆರೋಗ್ಯ ಕೆಡಿಸ್ಕೊಂಡು ತೂಕ ಕಮ್ಮಿ ಆಗೋದು ಅದಕ್ಕೆ ತೂಕ ಕಮ್ಮಿ ಆಗೋದು ಅಂತ ಅರ್ಥ ಕೊಡೋಲ್ಲ. ವೀಕ್ ಆಗ್ತಾರೆ. ವೀಕ್ ಅಂದರೆ ಆರೋಗ್ಯನೂ ಕೆಡಿಸ್ಕೊಳ್ಳಿ, ಇರೋ ಆರೋಗ್ಯನೂ ಇನ್ನೂ ಅಧ್ವಾನ ಆಗುತ್ತೆ, ಜೊತೆಗೆ ವೀಕ್ ಆಗ್ತಾರೆ. ಅಂದರೆ ಒಂದು 3-4 kg ಇಳಿಸೋಸೋಕ್ಕೆ ಅವ್ರಿಗೆ ನೋಡೋಕ್ಕಾಗಲ್ಲ, ಅಷ್ಟೊಂದು ಎನರ್ಜಿ ಡ್ರಾಪ್ ಆಗೋಗಿರುತ್ತೆ. ಯಾರನ್ನ ನೋಡಿದ್ರೆ ಏನಪ್ಪ ನಿನಗೆ ಶುಗರ್ ಬಂತ, BP ಬಂತ, ಇಷ್ಟೊಂದು ಸ್ವರ್ಗೋಗಿದೆಯಾ, ಇದೆಲ್ಲ ಹೇಳ್ತಾರೆ. ಯಾಕಂದರೆ ಅವರು ಸ್ಕಿನ್ನು ಅಷ್ಟೇ ಸುಕ್ಕ ಆಗ್ತಾ ಹೋಗುತ್ತೆ. ಯಾವಾಗ ಬಾಡಿಗೆ ನ್ಯೂಟ್ರಿಷನ್ ಇಲ್ಲದೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗ್ತೀರಾ, ಆವಾಗ ಸ್ಕಿನ್ನೆಲ್ಲ ಸುಕ್ಕ ಆಗುತ್ತೆ, ಒಂಥರ ಜೋತ್ ಬೀಳುತ್ತೆ. ಮತ್ತು ಇನ್ಯಾವ ರೀತಿ ಆರೋಗ್ಯದಲ್ಲೂ ಏರುಪೇರು ಆಗ್ತಾ ಹೋಗುತ್ತೆ. ಅಂದರೆ ಈಗ ಡಯಾಬಿಟಿಸು, ಶುಗರು, ಲೋ BP, ಲೋ ಶುಗರು, ಅಂದರೆ ನಿಮ್ಮ ಬಾಡಿಗೆ ಏನು ಬೇಕೋ ಪ್ರಾಪರಾಗಿ ಕೊಡದೇ ಇದ್ದಾಗ ಬಾಡಿ ಒಂದೊಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಬಾಡಿ ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆಗೋದ್ರ ಜೊತೆಗೆ ತೂಕನೂ ಕಡಿಮೆ ಆಗೋಗ್ಬಿಡ್ತಾರೆ. ಇದರಿಂದ ನಿಮ್ಮ ಆರೋಗ್ಯನೂ ಕೆಡಿಸ್ಕೊಳ್ತಾ ತೂಕ ಕಮ್ಮಿ ಆಗೋದು. ಸೊ ಇದು ತಪ್ಪು. ಓಕೆನಾ? ಸೊ ಇವಾಗ ತುಂಬ ಜನ ಮಾಡ್ತಿರೋದು ಈ ರೀತಿ ಮಾಡೋಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ನಾವು ನೋಡಿ ತುಂಬ ಜನ ಅವೆಲ್ಲ ಡಯಟ್ ಮಾಡ್ತಾನೇ ಇರ್ತಾರೆ. ಸೊ 3-4 kg ವೆಯ್ಟ್ ಲಾಸ್ ಆಗೋ ಸಾಕಾಗ್ಬಿಟ್ಟಿರುತ್ತೆ, ಮತ್ತೆ ಪುಟಾನ್ ಆಗ್ತಾರೆ. ಕರೆಕ್ಟಾಗಿ ಇದನ್ನು ಕೇಳಿರ್ತೀರ ನೀವು. ಸೊ ನಾನು ಅದೆಲ್ಲ ಡಯಟ್ ಮಾಡಿದೆ ಮತ್ತೆ ಪುಟಾನ್ ಆಗ್ತೀರಾ ಅಂದರೆ ಅದು ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಬಾಡಿ ಬೇಕಾಗಿರೋದು ನ್ಯೂಟ್ರಿಷನ್. ನೀವು ಅದನ್ನೆಲ್ಲ ಬಿಟ್ಟು ಮಾಡೋಕ್ಕೆ ಹೋದ್ರೂ ಶಾರ್ಟ್ ಟೈಮ್. ಓಕೆನಾ? ಸೊ ಪರ್ಮನೆಂಟಾಗಿ ನಿಮಗೆ ಒಂದು ಪ್ರಾಬ್ಲಮ್ ಶುರು ಆಗುತ್ತೆ. ಅಂದರೆ ಫ್ಯೂಚರೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗೆಲ್ಲ ನಿಮ್ಗೆ ಗೊತ್ತಾಗುತ್ತೆ ವೀಕ್ ಆಗ್ತಿರೋದು, ಎನರ್ಜಿ ಡ್ರಾಪ್ ಆಗ್ತಿರೋದು, ಒಂಥರ ಎನರ್ಜಿ ಫೋರ್ಸ್ ಇರಲ್ಲ ನಿಮ್ಮ ಬಾಡಿಲಿ. ಓಕೆನಾ? ಇದು ಅನ್ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳ್ತಾರೆ. ಹೆಲ್ತಿ ವೆಯ್ಟ್ ಲಾಸ್ ಅಂದರೆ ಎಲ್ಲನೂ ಕೊಟ್ಟು ವೆಯ್ಟ್ ಲಾಸ್ ಆಗೋದು. ಓಕೆನಾ? ನೀವು ಅನ್ನ ಸಾಂಬಾರು ತಿನ್ಬೋದು, ನಿಮ್ಗೆ ಇಷ್ಟ ಬಂದಿದ್ದಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಹೇಗೆ ಎಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡೋಕೆ ಬಂದಿರೋದು. ಸೊ ಮಾರ್ನಿಂಗು ನೀವು ಒಂದು ಬ್ರೇಕ್ಫಾಸ್ಟ್ ಅಂದಿದ ತಕ್ಷಣ ನೀವೇನೋ ಚಿತ್ರಾನ್ನ ಉಪ್ಪಿಟ್ಟು ಅನ್ನೋದಕ್ಕಿಂತ ನಾನು ಚೂಸ್ ಮಾಡಿದ್ದು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ನ ನಾನು ಚೂಸ್ ಮಾಡಿದ್ದು. ಅದು ಒಂದು ಪ್ರಾಪರ್ ಕೋಚ್ ಮುಖಾಂತರ ನಾನು ಶುರು ಮಾಡಿದ್ದಕ್ಕೇ ನಾನು ವೆಯ್ಟ್ ಗೇನ್ ಆಗಿದ್ದು, ನಮ್ಮ ವೈಫು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು. ಸೊ ನಾನು ಈಗಷ್ಟೇ ಹೇಳಿದೆ. ಸೊ ಕ್ಯಾಲರಿ ವೈಸ್ ಕಡಿಮೆ ಇರಬೇಕು, ನ್ಯೂಟ್ರಿಷನ್ ಜಾಸ್ತಿ ಇರಬೇಕು. ಕರೆಕ್ಟ್ ಅಲ್ವಾ? ಸೊ ಅದೇ ಥರನೇ ಹರ್ಬಲೈಫ್ ನ್ಯೂಟ್ರಿಷನ್ನು ಕೂಡ ಕ್ಯಾಲರಿ ವೈಸು ಕಡಿಮೆ ಇದೆ, ಜಸ್ಟ್ 250 ಕ್ಯಾಲೋರಿ ಅಷ್ಟೇ ಇರೋದು. ಸೊ ಜೊತೆಗೆ ಜಾಸ್ತಿ ನ್ಯೂಟ್ರಿಷನ್ ಇರೋದ್ರಿಂದ ನಿಮಗೆ ಆರೋಗ್ಯನೂ ಚೆನ್ನಾಗಿ ಮಾಡ್ಕೊಳ್ತಾ ಕ್ಯಾಲೋರಿ ವೈಸ್ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸು ಮಾಡುತ್ತೆ. ಸಿಂಪಲಾಗಿ ಅರ್ಥ ಆಯ್ತಾ ಈಗ? ಸೊ ನಾವು ತಿನ್ನೋ ಊಟದಲ್ಲಿ ಕ್ಯಾಲೋರಿ ವೈಸ್ ಕಡಿಮೆ ಇರಬೇಕು, ನ್ಯೂಟ್ರಿಷನ್ ಜಾಸ್ತಿ ಇರಬೇಕು. ಆವಾಗ ಮಾತ್ರ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗೋದಕ್ಕೆ ಸಾಧ್ಯ, ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಓಕೆನಾ? ಬ್ರೇಕ್ಫಾಸ್ಟಾಗೆ ನಾನು ನಮ್ಮ ವೈಫು ಅಥವಾ ನಮ್ಮ ಸ್ಟೂಡೆಂಟ್ಸ್ಗೆ ನಾನೆಲ್ಲ ಹೇಳ್ಕೊಡೋದು ಒಂದು ಪ್ರಾಪರ್ ಕೋಚಿಂಗ್ ಮುಖಾಂತರ ನಾನು ಅವ್ರಿಗೆ ಒಂದು ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ತಾ ಕೋಚಿಂಗ್ ಕೊಡ್ತಾ ಇದ್ದೀನಿ. ಕೋಚಿಂಗ್ ಅಂದರೆ ನಿಮಗೆ ಹೆಂಗೆ ಅಂದರೆ ಮಾರ್ನಿಂಗ್ ಒಂದು ತಿಂಡಿ ಬದಲಾಗಿ ಒಂದು ಶೇಕ್ ಅಷ್ಟೇ ರೀಪ್ಲೇಸ್ಮೆಂಟ್ ಮಾಡಬೇಕಷ್ಟೇ, ಇನ್ನೇನೂ ಇಲ್ಲ. ಸೊ ಮಧ್ಯಾಹ್ನ ಆರಾಮಾಗಿ ಊಟ ಮಾಡ್ಬೋದು, ನೈಟು ಕೂಡ ಆರಾಮಾಗಿ ಊಟ ಮಾಡ್ಬೋದು. ಸೊ ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ 1 ಪಾಯಿಂಟ್ ನೀವು ಎಲ್ಲನೂ ಊಟ ಎಲ್ಲ ಮಾಡ್ಬೋದು. 2ನೇ ಪಾಯಿಂಟ್ ಬಂದು ರೈಸು ಕೂಡ ತಿನ್ಬೋದು.
ಸೊ ಇದನ್ನು ಯಾವ ರೀತಿ ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದನ್ನ ನಾನು ಕೋಚಿಂಗ್ ಸೆಕ್ಷನಲ್ಲಿ ಸಾಕಷ್ಟು ಜನಕ್ಕೆ ಹೇಳ್ಕೊಡ್ತಾ ಇರ್ತೀನಿ. ಇನ್ನೂ ಸಾಕಷ್ಟು ಜನ ಈ ವಿಡಿಯೋ ನೋಡ್ತಾ ಇದ್ದರೆ ಹಂಗಂತ ಎಲ್ಲಂದ್ರಲ್ಲಿ ಹರ್ಬಲೈಫ್ ನ್ಯೂಟ್ರಿಷನ್ ಸಿಗೋದಿಲ್ಲ. ಆಮೇಲೆ ಇನ್ಯಾರೋ ವಿಡಿಯೋ ನೋಡ್ತಾ ಸರ್ ಅಮೆಝಾನಲ್ಲಿ ಸಿಗ್ತಿದೆ, ಫ್ಲಿಪ್ಕಾರ್ಟಲ್ಲಿ ಸಿಗ್ತಿದೆ ಅಂತ ಹೋಗಿ ತೊಗೊಂಡ್ರೆ ನಿಜವಾಗ್ಲೂ ನೀವು ಮೋಸ ಹೋಗೋಕ್ಕೆ ಹೋಗಬೇಡಿ. ಎಲ್ಲೂ ಕೂಡ ಬಿಟ್ಟಿಲ್ಲ. ಅನ್ಆಥರೈಸ್ ಕೋಚ್ ಮುಖಾಂತರ ತೊಗೊಳೋದ್ರಿಂದ ನಿಮಗೆ ರಿಸಲ್ಟೇ ಇಲ್ಲ. ಅನ್ಆಥರೈಸ್ ಕೋಚ್ ಅಂದರೆ ಯಾರು? ಅವರು ಕೋಚೇ ಅಲ್ಲ. ಸೊ ಓಕೆನಾ, ಯಾರ ಹತ್ರನೋ ಎಲ್ಲೋ ಡಿಸ್ಕೌಂಟಲ್ಲಿ ತೊಗೊಂಡು ಅಥವಾ ಇನ್ನೆಲ್ಲೋ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡು ಮೋಸ ಹೋಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ಹರ್ಬಲೈಫ್ ಎಲ್ಲೂ ಬಿಟ್ಟಿಲ್ಲ. ಕಾಶರ್ ನೋಟಿಸ್ ಇನ್ನೊಂದು ಸಲ ಹಾಕ್ತಿದ್ದೀನಿ, ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹಾಕ್ತಾನೆ ಇರ್ತೀನಿ. ಕಾಶರ್ ನೋಟಿಸ್ ಇದು ಎಲ್ಲೂ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಹಂಗೂ ನೀವು ತೊಗೊಂಡು ನಿಮ್ಗೆ ಏನಾನ ಹೆಚ್ಚು ಕಮ್ಮಿ ಆದರೆ ಗೊತ್ತಿಲ್ಲ. ಸೊ ಹರ್ಬಲೈಫ್ ಅವರು ಸ್ಟ್ರೈಟಾಗಿ ಒಂದು ಕಾಶರ್ ನೋಟಿಸ್ ಹಾಕಿದ್ದಾರೆ, ನೋಡ್ಕೊಳ್ಳಿ, ಓದ್ಕೊಂಡು ಬಂದುಬಿಡಿ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಎಲ್ಲೂ ಕೂಡ ಕಾಮರ್ಸ್ ವೆಬ್ಸೈಟ್ ಅಂದರೆ ಯಾವುದೇ ಚಾನೆಲ್ ಅಂದರೆ ಈಗ ಹೆಂಗೆ ಅಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್, eBay ತುಂಬ ವೆಬ್ಸೈಟ್ಗಳಿದೆ, ಅಲ್ಲೆಲ್ಲೋ ಸಿಗುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ತೊಗೊಂಡ್ಬಿಟ್ಟಿರ. ಸೊ ಹುಷಾರಾಗಿರಿ, ಈ ರಿಸಲ್ಟಲ್ಲಿ ಏನೂ ಬರೋದಿಲ್ಲ ಮತ್ತು ಸೈಡ್ ಎಫೆಕ್ಟ್ಸು ತುಂಬ ಕಡೆ ಆಗ್ತಾ ಇದೆ. ಸೊ ಅಲ್ಲಿ ತೊಗೊಳೋದ್ರಿಂದ ಸೊ ಒಂದು ಆಥರೈಸ್ ಕೋಚು ಎಕ್ಸಾಂಪಲ್ ಇವಾಗ ನಾನು 5.5 ವರ್ಷದಿಂದ ಇದನ್ನು ಪ್ರೊಫೆಷನಲ್ ಆಗಿ ತೊಗೊಳ್ತಾ ನಾನು ಕೋಚಾಗಿ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್ ಎಲ್ಲ ಮಾಡಿಸಿದ್ದೀನಿ. ಮತ್ತು ಈವನ್ ವೆಯ್ಟ್ ಗೇನು ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ಒಂದೇ ಪ್ರಾಡಕ್ಟ್ಸು ವೆಯ್ಟ್ ಲಾಸ್ ಮಾಡುತ್ತೆ, ವೆಯ್ಟ್ ಗೇನು ಮಾಡ್ಕೊಳ್ಬೋದು, ಆರೋಗ್ಯನೂ ಚೆನ್ನಾಗಿ ಮಾಡ್ಕೊಳ್ಬೋದು. ಯಾಕಂದರೆ ಈ 3 ಇರೋದ್ರಿಂದ ಇದು ಹೊರಗಡೆ ಎಲ್ಲೂ ಬಿಟ್ಟಿಲ್ಲ. ಒಂದು ಕೋಚ್ ಮುಖಾಂತರ, ಒಂದು ಗೈಡ್ಲೈನ್ಸ್ ಮುಖಾಂತರ ನಿಮಗೆ ಪರ್ಫೆಕ್ಟ್ ರಿಸಲ್ಟ್ಗೋಸ್ಕರ ಇದನ್ನು ಒಂದು ಕೋಚ್ ಮುಖಾಂತರ ಬಿಟ್ಟಿದ್ದಾರೆ. ಹೆಂಗೆ ಅಂದರೆ ಮಾರ್ನಿಂಗು ಈವ್ನಿಂಗು ಕ್ಲಾಸು ಇರುತ್ತೆ, ನಮ್ಮದು ಆನ್ಲೈನ್ ಕ್ಲಾಸಸ್ಸು ಮತ್ತು ಆಫ್ಲೈನು ಇರುತ್ತೆ. ಇವಾಗ ಬೆಂಗಳೂರು ಒಳಗಡೆ ನೀವೆಲ್ಲ ಇದ್ದರೆ ಇಟ್ಸ್ ಓಕೆ, ನಮ್ಮದು ಓನ್ ಸೆಂಟರ್ ಇದೆ, ಸೆಂಟರ್ಗೆ ಬರ್ಬೋದು. ವೆಯ್ಟ್ ಲಾಸ್ ಸೆಂಟರ್, ವೆಲ್ನೆಸ್ ಸೆಂಟರ್ಗೆ ಬರ್ಬೋದು. ಅಲ್ಲಿ ಸಾಕಷ್ಟು ಜನ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಈ ಥರ ಎಲ್ಲ ಚೆನ್ನಾಗಿ ಆಗ್ತಿದ್ದಾರೆ. ಸೊ ಹಂಗೂ ಮಾಡ್ಬೋದು. ಇಲ್ಲ ಸರ್ ನಾನು ತುಂಬ ದೂರ ಇದ್ದೀನಿ, ಎಲ್ಲೋ ಬಳ್ಳಾರಿಲಿ, ಮೈಸೂರಲ್ಲಿ ಎಲ್ಲೆಲ್ಲೋ ಇದ್ದೀನಿ, ಬರೋಕ್ಕೆ ಆಗಲ್ಲ ಅನ್ನೋದಿದ್ದರೆ ಸೊ ಆನ್ಲೈನಲ್ಲೂ ಕೂಡ ಕೋಚಿಂಗ್ ಕೊಡ್ತೀನಿ ನಾವು, ನಮ್ಮ ವೈಫು. ಸೊ ಮಾರ್ನಿಂಗು ಇರುತ್ತೆ ಮತ್ತು ಈವ್ನಿಂಗು ಕ್ಲಾಸ್ ಇರುತ್ತೆ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಕ್ಲಾರಿಫಿಕೇಷನ್ ಇತ್ತು ಅಂದರೆ ನಿಮಗೆ ಏನು ರಿಸಲ್ಟ್ಗೆ ಏನೇನು ಸಪೋರ್ಟ್ ಮಾಡಬೇಕು ಎಲ್ಲ ಥರ ಕೋಚಿಂಗ್ ಕೊಡ್ತೀವಿ, ಟ್ರೈನಪ್ಪು ಮಾಡ್ತೀವಿ. ಜೊತೆಗೆ ನೀವು ಒನ್ಸ್ ವೆಯ್ಟ್ ಲಾಸ್ ಆದಮೇಲೂ ಕೂಡ ಲೈಫ್ ಲಾಂಗ್ ಏನು ಶೇಕ್ ಕುಡಿಲೇಬೇಕು ಅಂತ ಏನು ಮ್ಯಾಂಡೇಟ್ರಿ ಇರೋದಿಲ್ಲ. ಮತ್ತು ಅದಾದಮೇಲೆ ಹೆಂಗೆ ಮೇಂಟೈನ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸಖತ್ತಾಗಿ ವೆಯ್ಟ್ ಲಾಸಲ್ಲಿ ಆಗ್ತಿದ್ದಾರೆ. ಅದರಲ್ಲೂ ನಾನು ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ. ಸೊ 6 ದಿವಸಕ್ಕೆ 1 kg, 1.5 kg, 1.5 ಈ ಥರ ಎಲ್ಲ ವೆಯ್ಟ್ ಲಾಸೆಲ್ಲ ಆಗ್ತಿದ್ದಾರೆ, ಸರಿನಾ? ಸೊ ಇನ್ನೊಂದು ಕಡೆ ನೋಡಿ, ಜಸ್ಟ್ ಒನ್ ಡೇಗೆಲ್ಲ 700 ಗ್ರಾಮ್, 500 ಗ್ರಾಮ್ಸ್, 400 ಗ್ರಾಮ್ ಈ ಥರ ಎಲ್ಲ ವೆಯ್ಟ್ ಲಾಸೆಲ್ಲ ಆಗ್ತಿದ್ದಾರೆ. ಚೆನ್ನಾಗೆಲ್ಲ ವೆಯ್ಟ್ ಲಾಸೆಲ್ಲ ಆಗ್ತಿದ್ದಾರೆ. ಸೊ ಈ ಥರ ಒಂದೊಳ್ಳೆ ಕಮ್ಯುನಿಟಿ, ಒಂದೊಳ್ಳೆ ಕೋಚಿಂಗ್ ಸಪೋರ್ಟ್ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ನೀವು ಎಲ್ಲಿವರೆಗೂ ಅಂದರೆ ವೆಯ್ಟ್ ಲಾಸ್ ಆಗಿ ಐಡಿಯಲ್ ವೆಯ್ಟಿಗೆ ಬರೋವರೆಗೂ ನಾನು ನಿಮಗೆ ಕೋಚಿಂಗ್ ಕೊಡ್ತಾನೆ ಇರ್ತೀನಿ. ಅದಾದಮೇಲೂ ಕೋಚಿಂಗ್ ಕೊಡ್ತೀನಿ. ಸೊ ಅದಾದಮೇಲೆ ನೀವೇನು ಲೈಫ್ ಲಾಂಗ್ ತೊಗೊಳ್ಬೇಕು ಅಥವಾ ಮತ್ತು ವೀಕ್ಲಿ ಅಂದರೆ ವಾರಕ್ಕೇ ನಿಮಗೆ 1 kg ಹಿಡ್ಕೊಂಡು 3 kg ಗಂಟ ಎಲ್ಲ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತಾನೆ. ನಿಮ್ಮನ್ನು ವೆಯ್ಟ್ ಲಾಸ್ ಮಾಡಿಸ್ತಿರ್ತೀನಿ. ಜೊತೆಗೆ ಮಂತ್ಲಿ ನೀವು ಆರಾಮಾಗಿ ಒಂದು 5 to 6 kg ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು, ಊಟ ಎಲ್ಲ ಮಾಡಿಕೊಂಡು. ಅದು ಆರೋಗ್ಯನೂ ಚೆನ್ನಾಗಿ ಮಾಡ್ಕೊಳ್ತಾ ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು. ಇನ್ಯಾಕೆ ತಡ? ಸೊ ಈ ಡಿಸ್ಪ್ಲೇಯಲ್ಲಿ ನನ್ನ ನಂಬರ್ ಇದೆ. ನಿಮ್ಗೆ ಯಾರಿಗಾದರೂ ಶುರು ಮಾಡಬೇಕು ಸರ್, ನಾನು ಇವಾಗ ಫಸ್ಟ್ ಟೈಮ್ ನಾನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಇನ್ನೂ ಶುರು ಮಾಡ್ತಿದ್ದೀರಾ, ಸರಿಯಾಗಿ ನೀವು ಎಲ್ಲಂದ್ರಲ್ಲಿ ತೊಗೊಂಡು ಅಥವಾ ನಿಮಗೆ ಕೋಚೇ ಇರಲ್ಲ, ಅದು ಪ್ರಾಡಕ್ಟ್ಸು ಎಲ್ಲಂದ್ರಲ್ಲಿ ತೊಗೊಂಡ್ರೆ ನಾನು ಕೋಚ್ ಮಾಡೋಕ್ಕಾಗಲ್ಲ. ಸೊ ಪ್ರಾಡಕ್ಟ್ಸು ಕೂಡ ನಾನೇ ಪ್ರೊವೈಡ್ ಮಾಡ್ತೀನಿ. ನೀವು ಎಲ್ಲೇ ಇದ್ರೂ ಪ್ರಾಡಕ್ಟ್ಸ್ ಇಲ್ಲಿಂದ ಕಳಿಸ್ಕೊಟ್ಟು ವಿತ್ ನಿಮಗೆ ಏನದು ಕೋಚಿಂಗ್ ಕೊಡ್ತೀನಿ. ಜೊತೆಗೆ ಇದರಲ್ಲಿ ಇನ್ನೊಂದು ಏನು ಗೊತ್ತಾ, ಸೊ ಒಂದು ಆಥರೈಸ್ ಕೋಚ್ ಮುಖಾಂತರ ತೊಗೊಳೋದ್ರಿಂದ ನಿಮಗೆ ಗ್ಯಾರಂಟಿನೂ ಕೂಡ ಇರುತ್ತೆ, ಒಂದು ಬಿಲ್ಲು ಕೂಡ ಇರುತ್ತೆ, ನಿಮ್ಮದೇ ಹೆಸರಲ್ಲಿ ಬಿಲ್ಲು, ಹರ್ಬಲೈಫ್ ಥ್ರೂ ಹರ್ಬಲೈಫಿಂದನೇ ಬಿಲ್ ಬರುತ್ತೆ. ಸೊ ಒಂದು ಒಳ್ಳೆ ಒಂದು ಕಮ್ಯುನಿಟಿ, ಒಂದು ಕೋಚಿಂಗ್ ಮುಖಾಂತರ ನಿಮ್ಗೆ ತೊಗೊಳೋದ್ರಿಂದ 100% ನಿಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ಇಷ್ಟು ಎಲ್ಲ ಕೇಳಾದ್ಮೇಲೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಸಾಕಷ್ಟು ಜನ ಲಾಸ್ಟ್ ವೀಡಿಯೋದಲ್ಲೂ ಆಗಿರ್ಬೋದು ಮತ್ತು ತುಂಬ ವೀಡಿಯೋಸ್ ಎಲ್ಲ ವಿಡಿಯೋದಿಂದ ಸಾಕಷ್ಟು ಜನ ಬಂದಿದ್ದೀರಾ, ರೆಫರಲ್ ಮುಖಾಂತರ ಬರ್ತಾಯಿದ್ರೆ ಅದಂತೂ ತುಂಬ ಖುಷಿ ಆಗ್ತಿದೆ. ಈ ವಿಡಿಯೋಯಿಂದ ಬಂದಿದ್ದೀರಾ, ಜೊತೆ ಅವ್ರಿಗೆ ರಿಸಲ್ಟ್ ಬರ್ತಾ ಇನ್ನು ಅಲ್ಲಿಂದ ರೆಫರಲ್ಲು ಕೂಡ ಬರ್ತಾಯಿದೆ. ತುಂಬ ಖುಷಿ ಆಗ್ತಿದೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನಷ್ಟು ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ, ಆದರೆ ನಿಮ್ಮ ಸಪೋರ್ಟ್ ನನಗೂ ಬೇಕು. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಜನಕ್ಕೆ ಅದು ತಲುಪುತ್ತೆ, ಜೊತೆಗೆ ಲೈಕ್ ಕೊಡೋದ್ರಿಂದ ಸಾಕಷ್ಟು ಜನಕ್ಕೆ ಶೇರ್ ಆಗುತ್ತೆ. ಸೊ ಇದು ಸೋ ಮಚ್, ಬಾಯ್ ಬಾಯ್.